ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತುಹು. ಇವತ್ತು ತಾವೆಲ್ಲ ನೋಡಿರ್ಬೋದು, ಬೆಂಗಳೂರು ಸಿಟಿ ಅಲ್ಲಿ ಮಧ್ಯದಲ್ಲಿರುವ ಹೃದಯ ಭಾಗ ಶಿವಾಜಿನಗರದಲ್ಲಿ ಇವತ್ತು ಜಶ್ನೆ ಮಿಲಾದುನ್ ನಬಿ ಹಬ್ಬಕ್ಕೆ ನಮ್ಮ ಕರ್ನಾಟಕದ ತುಂಬ ಪ್ರಸಿದ್ಧವಾದ ಗುರುಗಳು ಬಂದಿದ್ದಾರೆ. ಆ ಗುರುಗಳು ಕೆಲವು ಮಾತುಗಳು ಆಡಿದ್ರು. ಕರ್ನಾಟಕ ಯಾವ ಥರ ಬೆಳೆದಿದೆ, ಯಾವ ಥರ ಕರ್ನಾಟಕಕ್ಕೆ ಮುಸಲ್ಮಾನ್ ಕೊಡುಗೆ ಏನು, ಆ ಕೊಡುಗೆಯಲ್ಲಿ ಎಲ್ಲರಿಗಿಂತ ಮುಖ್ಯವಾಗಿ ಸೂಫಿ ಸಂತರು ನಮ್ಗೇನು ಸ್ಪೀಚ್ ಕೊಡ್ತಾರೆ ಅಂತ ಈ ಪ್ರತಿಯೊಂದು ಈ ಕಾರ್ಯಕ್ರಮಕ್ಕೆ ಉದ್ದೇಶಪೂರ್ವಕವಾಗಿ ಸ್ಥಾಪನೆ ಮಾಡಿರುವ ನಮ್ಮ ದೌಲತ್ ಖಾನ್ ಸಾಹೇಬರು ಮತ್ತು ಅವ್ರ ಸ್ನೇಹಿತರು. ಯಾಕಿದು ಮಾಡಿದ್ದಾರೆ ಅಂದರೆ ದೌಲತ್ ಖಾನ್ ಸಾಹೇಬರು, ಅದಕ್ಕೆ ಕಾರಣ ಇದೆ. ಇಡೀ ಕರ್ನಾಟಕದಲ್ಲಿ ತಾವು ನೋಡ್ತಿರ್ಬೋದು ಸತ್ಯ ಏನು ಧರ್ಮ ಏನು ಅಂತ. ಇವಾಗ ತಾನೇ ಕೆಲವು ನಿಮಿಷ ಮುಂಚೆ ನಮ್ಮ ಗುರುಗಳಾದ ಹಜರತ್ ಮುನ್ನವರ್ ಅಲಿ ಶಾ ಮದಾರಿ ಅವರು ಕರ್ನಾಟಕದ್ದು ಪ್ರತಿಯೊಂದು ರಾಜ್ಯ ಪ್ರವಾಸ ಮಾಡಿದ್ದಾರೆ. ಅದರಲ್ಲಿ ಇವರು ಹೇಳ್ತಾರೆ, ಮುಖ್ಯವಾಗಿದ್ದು ಧರ್ಮ, ಅದ್ರ ಜೊತೆಯಲ್ಲಿ ನಿಮಗೆ ಕರ್ಮ ಆಗಿರೋದು, ನಿಮ್ಮ ಜೊತೆಯಲ್ಲಿ ಪ್ರತಿಯೊಂದು ರಕ್ತದ ಹನಿಯಲ್ಲೂ ನಿಮ್ಮ ಕರ್ಮ ಇದೆ ಅಂತ. ಆ ಕರ್ಮಕ್ಕೆ ಕಾರಣ ಏನು, ಆ ಶಕ್ತಿ ಎಲ್ಲಿಂದ ಬರುತ್ತೆ ಅಂದರೆ ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಂದ. ಯಾಕೆ ಮಾತು ಗುರುಗಳು ಹೇಳ್ತಾರೆ ಅಂದರೆ, ಪ್ರತಿಯೊಬ್ಬ ಮನುಷ್ಯ ಯಾವಾಗ ತಾಯಿ ಹೊಟ್ಟೆನಿಂದ ಪ್ರಪಂಚದಲ್ಲಿ ಕಣ್ಬಿಡ್ತಾನೆ ಅವಾಗ ಅಳ್ತಾ ಬರ್ತಾನೆ. ಯಾವಾಗ ಅವ್ನು ಸ್ವರ್ಗಕ್ಕೆ ಸೇರ್ತಾನೆ ಅವಾಗ ನಗ್ನಗ್ತಾ ಸೇರ್ತಾನೆ. ಆ ಸ್ವರ್ಗಕ್ಕೂ ನರ್ಕಕ್ಕೆ ಸುಮಾರು ತುಂಬ ಚಿಕ್ಕದು ವ್ಯತ್ಯಾಸಗಳಿದೆ. ಆ ವ್ಯತ್ಯಾಸಗಳು ಹೇಳ್ಕೊಡೋಕ್ಕೋಸ್ಕರ ಗುರುಗಳು ಇವತ್ತು ಬಂದು ನಮ್ಗೆ ವ್ಯತ್ಯಾಸ ಹೇಳೋದು ಏನಂದರೆ, ಮೊದಲನೇ ಆಗಿ ಈ ದೇಶದ ಪ್ರೇಮ ನಮ್ಮ ದೇಹ ನಮ್ಮ ಆತ್ಮದಲ್ಲಿ ಸೇರಿಸ್ಕೊಳ್ಳಿ ಅಂತ. ಅದ್ರ ಜೊತೆಯಲ್ಲಾಗಿ ನಮ್ಮ ಸೂಫಿ ಸಂತರು ಏನೇನು ನಮ್ಮ ದೇಶಕ್ಕೋಸ್ಕರ ಕೊಡುಗೆ ಕೊಟ್ಟಿದ್ದಾರಂತ. ಮೌಲಿ ಆಗೋದು ದೊಡ್ಡ ವಿಷಯ ಅಲ್ಲ, ಸೂಫಿ ಸಂತ ಆಗೋದು ತುಂಬ ದೊಡ್ಡ ವಿಷಯ. ಆ ಥರ ಎಲ್ಲ ನಮಗೆ ತಿಳುವಳಿಕೆ ಹೇಳ್ಕೊಟ್ಟಿರುವ ಈ ವೇದಿಕೆಗೆ ನಮ್ಮ ಹೃದಯ ಆಳದಿಂದ ಧನ್ಯವಾದ. ಆಮೇಲೆ ನಮ್ಮ ದೌಲತ್ ಖಾನ್ ಸಾಹೇಬರಿಗೆ, ಅವ್ರ ಸ್ನೇಹಿತರಿಗೆ ನನ್ನ ಕಡೆಯಿಂದ, ಆಮೇಲೆ ಇಡೀ ಕರ್ನಾಟಕದ ಕನ್ನಡಿಗರ ಕಡೆಯಿಂದ ಅವ್ರಿಗೆ ತುಂಬ ಜಶ್ನೆ ಮಿಲಾದುನ್ ನಬಿ ಹಬ್ಬದ ಶುಭಾಶಯ ಕೋರ್ತೀನಿ. ಆಮೇಲೆ ತಾವೆಲ್ಲರೂ ವಿಡಿಯೋ ಮುಖಾಂತರ ನಮಗೆ ನೋಡ್ತಿದ್ದೀರಾ, ತಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ಸಂತೋಷ ನಾವು ಹೇಳಕ್ಕೆ ಯಾಕೆ ಬಯಸ್ತೀವಿ ಅಂದರೆ, ತಮ್ಮೆಲ್ಲ ಶಕ್ತಿಯಿಂದ ಇವತ್ತು ಈ ವೇದಿಕೆ ತಯಾರಾಗಿದೆ. ಇಡೀ ಕರ್ನಾಟಕದಲ್ಲಿರೋ ಕನ್ನಡಿಗರಿಗೆ ಮತ್ತು ಈ ದೇಶದ ಭಾರತದ ಪ್ರತಿಯೊಬ್ಬ ನಾಗರಿಕರಿಗೆ ಜಶ್ನೆ ಮಿಲಾದುನ್ ನಬಿ ಹಬ್ಬದ ಶುಭಾಶಯಗಳು. ಅದರಲ್ಲೂ ಹೆಚ್ಚಾಗಿ ನಮ್ಮ ಮೀಡಿಯಾ ಅವ್ರದ್ದು ತುಂಬ ಇದರಲ್ಲಿ ಕಷ್ಟ ಬಿದ್ದು ಬೆಳಗ್ಗಿಂದ ವಿಡಿಯೋಗ್ರಾಫಿ ಮಾಡಿ ತುಂಬ ಕಷ್ಟ ಬಿದ್ದಿದ್ದಾರೆ. ಅವ್ರಿಗೂ ಇಡೀ ಕಮಿಟಿ ಕಡೆಯಿಂದ ಧನ್ಯವಾದ ಸಲ್ಲಿಸ್ತೀವಿ. ಅಸ್ಸಲಾಮು ಅಲೈಕುಂ.